ಇವು ಟಾಯ್ಲೆಟ್ಗಳು ಇವೆಲ್ಲ ನಿಮ್ಗೆ ನನ್ನ ಪೀರಿಯಡ್ದಾಗ ಇವೆಲ್ಲ ಆಗಿದಾವ್ರಿ. ಇಲ್ಲಿ ಬೇಜವಾಬ್ದಾರಿತನ ಭಾಳ ಶಿಕ್ಷಕರು ಭಾಳ ಮಾಡಿದಾರೆ. ಶತಮಾನದ ಈ ಶಾಲೆಯ ಮುಖ್ಯ ಶಿಕ್ಷಕರ ಬೇಜವಾಬ್ದಾರಿತನದಿಂದ ಮಕ್ಕಳ ಊಟ ಮಾಡುವ ಹೊಸ ಅಡುಗೆ ಕೋಣೆ ಇದ್ರೂ ಸಹ ಮಳೆಗಾಲದಲ್ಲಿಯೂ ಕೂಡ ಶಾಲೆಯ ಆವರಣದಲ್ಲಿ ಮಕ್ಕಳು ಊಟ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ. ಇದು ಹುಕ್ಕೇರಿ ತಾಲೂಕಿನ ಅಮ್ಮನಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯ ಸ್ಥಿತಿ. ಎರಡ ಶಿಕ್ಷಕರ ನಿರಂತರ ನಿರ್ಲಕ್ಷ್ಯದಿಂದ ಶಾಲೆಯ ಮೇಲೆ ಕೆಟ್ಟ ಪರಿಣಾಮ ಬೀರಿದೆ. ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ನಿರ್ಮಿಸಿದ ಹೊಸ ಕೊಠಡಿಯನ್ನ ಸರಿಯಾಗಿ ನಿರ್ವಹಿಸದ ಕಾರಣ ಕೊಠಡಿಯ ಕಿಟಕಿಗಳ ಗಾಜು ಒಡೆದಿದ್ದು ಅಸ್ವಚ್ಛತೆಯ ಕಾರಣ ಉಪಯೋಗಕ್ಕೆ ಬಾರದ ಕೊಠಡಿಯಾಗಿದೆ. ಇನ್ನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಕ್ಕಳಿಗಾಗಿ ಹೈಟೆಕ್ ಶೌಚಾಲಯ ನಿರ್ಮಿಸಿದ್ದು ಅದನ್ನು ಸಹ ಉಪಯೋಗಿಸದೆ ಶಾಶ್ವತ ಬೀಗ ಜಡಿಯಲಾಗಿದ್ದು ಇದರಿಂದ ವಿದ್ಯಾರ್ಥಿಗಳು ತೀವ್ರ ತೊಂದರೆ ಅನುಭವಿಸಬೇಕಾಗಿದೆ. ಒಂದನೇ ತರಗತಿಯಿಂದ 8ನೇ ತರಗತಿಯವರೆಗೆ ಸುಮಾರು 300 ಮಕ್ಕಳು ಓದುತ್ತಿರುವ ಶಾಲೆ ಇದಾಗಿದ್ದು ಅಡುಗೆ ಕೋಣೆಗೆ ಇಲಿಗಳ ಸಾಮ್ರಾಜ್ಯವಾಗಿದೆ. ತೆರೆದ ಚೀಲದಲ್ಲಿ ಧೂಳು. ಇದನ್ನೆಲ್ಲ ನೋಡಿದ್ರೆ ಇಲ್ಲಿನ ವ್ಯವಸ್ಥೆ ತೀರಾ ಹದಗೆಟ್ಟಿದ್ದು ತಮ್ಮ ಕಚೇರಿಯಲ್ಲಿ ಕುಳಿತಿರುವ ಶಿಕ್ಷಣಾಧಿಕಾರಿಗಳು ಈ ಶಾಲೆಗೆ ಒಮ್ಮೆ ಭೇಟಿ ನೀಡಿ ನೋಡಿ. ಮಾಜಿ ಎಸ್ಡಿಎಂಸಿ ಅಧ್ಯಕ್ಷರಾದ ಸಂಜು ನಾಗ್ನೂರೆ ಮಾತನಾಡಿ, ಶಾಲೆಯ ಮುಖ್ಯ ಶಿಕ್ಷಕರು ಅವ್ಯವಸ್ಥೆಯ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಅದರಿಂದ ಮಕ್ಕಳ ಕಲಿಕೆ ಮೇಲೆ ಪರಿಣಾಮ ಬೀರ್ತಿದೆ ಎಂದರು. ಈಗ 2 ದಿನ ಹಾಲು ಕೊಟ್ಟಿಲ್ಲ, ತತ್ತಿನೂ ಕೊಟ್ಟಿಲ್ಲ ತರಿ. ಇವತ್ತೇನು ಬಂದೈತಿ, ಇವತ್ತು ಕೊಡೋದೇವ ಅಂತ ಹೇಳಿದಾರೆ. ಆ ನಂತರ ಇವು ಹೈಟೆಕ್ ಶೌಚಾಲಯ, ಇವು ಟಾಯ್ಲೆಟ್ಗಳು ಇವೆಲ್ಲ ನಿಮ್ಗೆ ಹೇಳ್ತಾನು ನನ್ನ ಪೀರಿಯಡ್ದಾಗ ಇವೆಲ್ಲ ಆಗಿದಾವ್ರಿ. ಸಾವು ಮಾಡಿಸ್ಕೊಟ್ಟಿದ್ವು. ಈಗ ಯಾವ ಯೂಸ್ ಇವ್ರು ಯಾರು ನೆಟ್ ಮಾಡ್ಕೊಳಂಗಿಲ್ಲ. ಎಲ್ಲ ಒಡ ಸತ್ಯಾನಾಶ ಮಾಡಿ ಏನ್ ಕಾರಣ ಅಂದ್ರೆ ಇವ್ರು ಎಲ್ಲಾರು ಚಂದ ಇಟ್ಕೋಬೇಕಾಗಿತ್ತು. ಇವ್ರು ಯಾರು ನೆಟ್ ಇಟ್ಕೋಗ್ತಾ ಇರಲ್ರಿ. ಇಲ್ಲಿ ಕಾಂಗ್ರೆಸ್ ನೆಟ್ ಯಾವ್ದು ಚಲೋ ಮಾಡಾಕ್ತಾ ಇರಲ್ರಿ. ಇವ್ರು ಅಡಿಗೆ ಕೋಣೆದ್ದು ಎಲ್ಲ ಇದನ್ನೆಲ್ಲ ವ್ಯವಸ್ಥೆ ಅದ. ಇದನ್ನೆಲ್ಲ ಒಡದ್ ಕಿಸಿಂದ ಮಾಡಿ ಕಿಸಿಂದ ಎಲ್ಲ ಸತ್ಯಾನಾಶ ಮಾಡಿದವ್ರು. ಹುಡುಗರು ಇಲ್ಲಿ ಉಟ್ಕೊಂಡಲ್ರಿ, ಎಲ್ಲ ಹೊರಗೆ ಉಟ್ಕೊಂಡದವ್ರಿ. ಮಳೆಗಾಲದಾಗೂ ನಿಮ್ಗೆ ಮಳೆಗಾಲದಾಗ ಫಂಕ್ಷನ್ ಇಲ್ರಿ. ಅವ್ರು ಎಲ್ಲ ಹುಡುಗರು ಹೊರಗೆ ತಿರುಗಿ ಹೊರಗೆ ಊಟ ಮಾಡದವ್ರು. ಗ್ರಾಮಸ್ಥರಾದ ಮಹಂತೇಶ್ ಶಿವಣ್ಣವರ್ ಮಾತನಾಡಿ, ಶಿಕ್ಷಕರು ಮನ ಬಂದಂತೆ ವರ್ತಿಸುತ್ತಿದ್ದು ಬೇಜವಾಬ್ದಾರಿ ತೋರಿಸುತ್ತಿರುವ ಶಿಕ್ಷಕರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ರು. ಇಲ್ಲಿ ಬೇಜವಾಬ್ದಾರಿತನ ಭಾಳ ಶಿಕ್ಷಕರು ಭಾಳ ಮಾಡಿದಾರೆ. ಹೈಟೆಕ್ ಊಟದ ಕೋಣೆ ಆಗಲಿ, ಆಮೇಲೆ ಟಾಯ್ಲೆಟ್ ಬಾತ್ರೂಮ್ ಆಗಲಿ ಯಾವುದೂ ಯುಟಿಲೈಸ್ ಚೆನ್ನಾಗಿ ಮಾಡಿಲ್ರಿ. ಇವರು ಯಾವುದೋ ರೆಸ್ಪಾನ್ಸ್ಗೆ ಯಾವುದೋ ಒಂದು ಕೇಳಿದ್ರೆ ರೆಸ್ಪಾನ್ಸ್ ಮಾಡೋಲ್ರಿ. ಮೇಡಮ್ನ ಕೇಳಿದ್ರೆ ನಮ್ಗೆ ಹಾರ್ಟ್ ಆಪರೇಷನ್ ಐತಿ, ನನಗೆ ಭಾಳ ತೊಂದರೆ ಕೊಡ್ಬೇಡ್ರಿ, ನಿಮ್ಗೆ ಸುಳ್ಳ ಕಾರಣ ಕೊಟ್ಟು ನಮ್ಮನ್ನ ಆವಾಗಲಿನ ಹೊರಗೆ ಹಾಕಿಬಿಡ್ತಾರೆ. ಇವಾಗ ಇನ್ಚಾರ್ಜ್ ಬೇರೆ ಕೊಟ್ರೆ ಇನ್ಚಾರ್ಜ್ ನಾವು ಎನ್ಕ್ವೈರಿ ಮಾಡಿ ಕೇಳಿದ್ರೆ ಏನು ನಮ್ಗೆ ಯಾವ್ದಕ್ಕೆ ದಾಖಲಾತಿ ಅದು ನಮ್ಮ ಹತ್ರ ಇಲ್ಲ, ನಾಳೆ ಮೇಡಮ್ ಬರ್ತಾರಂತ ಹೇಳಿದ್ರು ಅವ್ರು. ನಾವು ಮೇಡಮ್ ಕಾಲ್ ಮಾಡಿದ್ರೆ ನಂಗೆ ಆರಾಮಿಲ್ಲ, ಬ್ಲಡ್ ಟೆಸ್ಟ್ ಮಾಡ್ಕೊಂಡೀನಿ, ಇನ್ನು ನಾಳೆ ಬರ್ಬೋದು, ನಾಡ್ದು ಬರ್ಬೋದು, ಹಿಂಗ್ ಕ್ಷುಲ್ಲಕ ಕಾರಣ ಕೊಟ್ಟವ್ರ ನಮ್ಮನ್ನ ಕೆಳಗಡೆ ಅನ್ಸದಾರ ಅವ್ರ. ಸಚಿನ್ ಕಾಂಬ್ಳೆ, KMM ಕನ್ನಡ ನ್ಯೂಸ್, ಹುಕ್ಕೇರಿ.